ಎಲ್ಲೆಲ್ಲೂ ಹಬ್ಬ ಹಬ್ಬ ಯುಗಾದಿ ಹಬ್ಬ ಹಬ್ಬನ ಇದು ಚುಚ್ತೈತೆ. ಎಣ್ಣೆ ಹೊಡೆದ್ರೆ ಹೆಂಗ್ ಕಿಕ್ಕಾಗಿರುತ್ತೆ ನೋಡ ಹಂಗಿದೆ ಟೀ. ಸ್ವಲ್ಪ ಉಪ್ಪು ಕಡಿಮೆ. ಸ್ವಲ್ಪ ತಡಿ ತಗೋಮ್ಮ, ನಂಗೆ ಏನ್ ಇಷ್ಟ ತಗೋ, ಬಳೆ ಹಾಕಿಸ್ಕೊಳ್ತೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಮನೆಯಲ್ಲೂ ಯುಗಾದಿ ಸೆಲೆಬ್ರೇಷನ್ ಅಷ್ಟಾಗಿ ಏನು ಜೋರಾಗಿ ನಡೀತಿಲ್ಲ, ಯಾಕಂದರೆ ನಾನು 3-4 ಡೇಸ್ ಹೋದರೆ ನಮ್ಮ ಅಜ್ಜಿದು ಒಂದು ವರ್ಷದ ತಿಥಿ ಬರ್ತಾಯಿದೆ. ಸೊ ಆ ರೀಸನಿಂದ ನಾವು ಈ ಸರಿ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾಯಿಲ್ಲ. ಈಗ ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ದೀನಿ, ನೋಡೋಣ ಅವ್ರು ಏನು ಮಾಡ್ತಾ ಇದ್ದಾರೆ ನೋಡಬೇಕಲ್ವಾ. ಪೂಜೆ ಎಲ್ಲ ಚೆನ್ನಾಗಿ ನಡೀತಿತ್ತು. ಹಬ್ಬ ಇರೋದ್ರಿಂದ ಪೂಜೆ ನಾವು ಮಾಡ್ತೀವಿ, ಅಟ್ಲೀಸ್ಟ್ ಟಿಫನ್ ನೀನು ಮಾಡು ಅಂದರು. ನಾನು ಹಂಗೂ ಹಿಂಗೂ ಯೂಟ್ಯೂಬ್ ನೋಡ್ಕೊಂಡು ಶಾವಿಗೆ ಉಪ್ಪಿಟ್ಟು ಮಾಡಿದೆ. ಅನ್ಫಾರ್ಚುನೇಟ್ಲಿ ಎಲ್ಲ ಫುಲ್ಲು ಮುದ್ದೆ ಆಗಿಬಿಟ್ಟಿತ್ತು. ಟೇಸ್ಟ್ ಎಲ್ಲ ಕರೆಕ್ಟಾಗಿತ್ತು, ಬಟ್ ಲುಕ್ ವೈಸ್ ನಾಟ್ ಗುಡ್. ತುಂಬ ಕೆಟ್ಟದಾಗಂತೂ ಏನೂ ಆಗಿಲ್ಲ, ಆದರೆ ಸ್ವಲ್ಪ ಮುದ್ದೆ ಆಗಿದೆ ಅಷ್ಟೇ. ನನ್ನ ಫಾಲ್ಟ್ ಅಲ್ಲ, ಶಾವಿಗೆ ಫಾಲ್ಟ್. ನನ್ನ ತಮ್ಮಂಗೆ ಕರೆಕ್ಟಾಗಿರೋ ತೊಗೊಬರೋಕ್ಕೆ ಹೇಳಿದೆ, ಬಟ್ ಅವ್ನು ತಂದಿಲ್ಲ. ಅದರಲ್ಲಿ ನಾನು ಸ್ವಲ್ಪ ಆಯಿಲ್ ಕಡಿಮೆ ಹಾಕ್ಬಿಟ್ಟಿದೆ. ಸೊ ಟೇಸ್ಟ್ ಎಲ್ಲ ಪರ್ಫೆಕ್ಟ್, ಸ್ವಲ್ಪ ಉಪ್ಪು ಕಡಿಮೆ ಅಷ್ಟೇ, ಇನ್ನೆಲ್ಲ ಪರ್ಫೆಕ್ಟ್. ಸೊ ಗೆಟ್ ಅಪ್, ಚೇಂಜ್, ಬ್ಯಾಕ್ ಟು ಗುಡ್ ಗರ್ಲ್. ಹಬ್ಬಕ್ಕೆ ಒಳ್ಳೆ ಹುಡುಗಿ ಆಗಿಬಿಟ್ಟಿದ್ದೀನಿ ನಾನು. ನಾವು ಸಣ್ಣವರಿದ್ದಾಗಿಂದನೂ ನಾವು ಒಳ್ಳೆ ಹುಡುಗ. ಇದೇ ನನ್ನ ಗೆಟಪ್. ಚಿಕ್ಕ ವಯಸ್ಸಿಂದನೂ ನಾನೇನು ಯಾವ ಹಬ್ಬಕ್ಕೂ ತುಂಬ ಗ್ರ್ಯಾಂಡಾಗಿ ರೆಡಿ ಆಗೋದೆಲ್ಲ ಸೀನೆ ಇಲ್ಲ. ಅವತ್ತು ಶರ್ಟು ಪ್ಯಾಂಟ್ ಹಾಕ್ಸ್ಕೊಂಡು ಮನೇಲಿ ಬೈಸ್ಕೊತಿದ್ದೆ ಅಮ್ಮನ ಕೈಲಿ. ಇವತ್ತೇನೋ ಈ ಸರಿ ಆದರೂ ಬೈಸ್ಕೊಬಾರ್ದು ಅಂದ್ಬಿಟ್ಟು ನಾನೇ ಪರ್ಚೇಸ್ ಮಾಡಿ ಹಬ್ಬಕ್ಕೆ ಅಂತ. ಇಲ್ಲೂ ಇವಾಗೂ ಸಿಂಪಲಾಗಿ ರೆಡಿ ಆಗಿದ್ದೀನಿ, ಯಾಕಂದರೆ ಸಮ್ಮರ್ ಅಲ್ಲ ಸಿಕ್ಕಿ. ಈಗ ನಮ್ಮ ಅತ್ತೆ ಮನೆಗೆ ಹೋಗಬೇಕು. ನಮ್ಮ ಅತ್ತೆ ಒಬ್ಬಟ್ಟು ಮಾಡ್ತಿದ್ದಾರಂತೆ, ಸೊ ನೋಡ್ಕೊಂಬರೋಣ ಅಂತ ಹೋಗಬೇಕು. ಚೆನ್ನಾಗಿ ಮಾಡಿದ್ರೆ ತಿನ್ಕೊಂಡು ಬರೋದು. ಸೊ ಇವಾಗ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ನಮ್ಮ ಅತ್ತೆ ಮನೆ ಏನು ದೂರ ಇಲ್ಲ, ಅದೇ ರೋಡ್ ಕಾಣ್ತಿದೆ, ರೆಡ್ ಕಾರ್ ಕಾಣ್ತಿದೆಯಲ್ಲ, ಆ ರೋಡಲ್ಲಿ ನಮ್ಮ ಅತ್ತೆ ಮನೆ. ಜಸ್ಟ್ ಪಕ್ಕದ ರೋಡ್ ನಾವು, ಇನ್ನೊಂದು ರೋಡ್ ಅವ್ರು, ಅಕ್ಕಪಕ್ಕ. ಮೊದಲಾದ್ರೆ ನಮ್ಮ ಮಧ್ಯೆ ಒಂದು ರೋಡ್ ಇನ್ನೊಂದು ಗ್ಯಾಪ್ ಇತ್ತು, ಬಟ್ ಈಗಿಲ್ಲ, ಈಗ ತುಂಬಾ ಹತ್ತಿರ. ಇವಾಗ ಅತ್ತೆ ಮನೆಗೆ ಬಂದ್ವಿ. ಫುಲ್ ಜೋರಾಗೆಲ್ಲ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ. ಏನು ಮಾಡ್ತಾ ಇರ್ತಾರೆ ನೋಡಬೇಕಲ್ಲ. ಹಲೋ, ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ನಿಂದೇ ಅಲ್ವಾ ಬುಟ್ಟಿ, ನಿನ್ ಬೆಕ್ಕೇನ್ ಬುಟ್ಟಿ? ಹಾ, ಒಬ್ಬಟ್ಟು ಅಲ್ಲೇ ಮಾಡ್ಬಿಟ್ಟ. ಏನ್ ನೋಡು, ಒಂದ್ ಇದಿಲ್ಲ, ಒಂದ್ ಕರಿಬೇಕು ಬಾ ಒಬ್ಬಟ್ಟು ತಿನ್ನು ಅಂತ ಇಲ್ಲ. ನಮ್ಮ ಮನೇಲಿ ಲೇಟ್ ಆಯ್ತಪ್ಪ, ಏನ್ ಮಾಡೋಣ. ಅದಕ್ಕೆ ಕಟ್ಟಾಸಿ ಇಲ್ದೆ ಹಿಂಗ್ ತಿನ್ನದ. ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಒಬ್ಬಟ್ಟ. ಇವ್ರು ನಮ್ಮ ಸರ್ ರೆಡಿ ಆಗಿದ್ದಾರೆ, ಅವರು ಬಾರಿಸ್ತಿದ್ದಾರೆ. ನೀನಾದ್ರೂ ಕರಿಬೇಕು ತಾನೆ ಒಬ್ಬಟ್ಟು ತಿನ್ಬಾ ಅಂತ. ಕರ್ಟಸಿ ಬೇಡ. ಯಾವಾಗ ಹೋಗೋ, ನಾನು ಕೆಲ್ಸಾನೇ ಮಾಡ್ತಾ ಇದ್ದೀನಿ 3 ದಿನದಿಂದ. ಅದಕ್ಕೆ ನೀನ್ ಬರಲ್ಲ ಅಂತ ಗೊತ್ತು, ಅದಕ್ಕೆ ನೀನ್ ಊಟಕ್ಕೆ ಮಧ್ಯಾಹ್ನ ಬಂದೇ ಬರ್ತೀಯ ಅಂತ ಗೊತ್ತು, ಅದಕ್ಕೆ ಅವಾಗ ಕರಿಯೋಣ. ಈಗ ನಾವು ನಾಷ್ಟ ಮಾಡಿಲ್ಲ, ನಾಷ್ಟಕ್ಕೆ ಇದೆ ಒಬ್ಬಟ್ಟು ಹಾಕ್ಬೇಕು. ಶಿಸ್ತಾಗೆಲ್ಲ ಮುಗಿಸ್ಬಿಟ್ಟು ಎಲ್ಲ ತಿಂತಾ ಇದೆಯಾ, ನೋಡ್ಬಾ ಅಂತ ಕರ್ತಿದ್ಯಾ ಅಷ್ಟೇ. ಈಗ ನಾನು ಫುಲ್ ಅಲ್ಲಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಮತ್ತೆ ಮಾಡಿದ್ರೆ ನಾನು ಹಾಕಿಲ್ಲಪ್ಪ, ಇವನೇ ಹಾಕೊಂಡು ನೋಡ್ತಾ ಇರೋದು. ಅದೊಂದ್ಸಲ ದೋಸೆ ಪೂಜೆ ಎಲ್ಲ ಮಾಡಿ ಪೂಜೆ ಮಾಡಿದ ನಮ್ಮ ಮನೇಲಿ ನೋಡು. ನಮ್ಮ ಮನೇಲಿ ಪೂಜೆ ಆಯ್ತು. ನಮ್ಮ ಮನೆ ನಮ್ಮಮ್ಮ ಇವಾಗ ಮಾಡ್ತಿದ್ದೆ, ಎಲ್ಲ ಮುಗಿಸ್ಕೊಂಡು ಬಂದು. ಪ್ರತಿ ವರ್ಷ ಬೈತಿದ್ದಲ್ಲ, ಒಂದು ಚೂಡಿದಾರ ಹಾಕಲ್ಲ, ಹುಡುಗಿದಾರ ಇರಲ್ಲ ಹಬ್ಬದ ದಿನ ಅಂತ. ಇವತ್ತು ಹೆಂಗೆ ಇವತ್ತು ಫುಲ್ಲು ಚೆನ್ನಾಗಿದ್ಯಾ ಡ್ರೆಸ್ಸು? ಬೈತಿದ್ದೆ ರೇಟ್ ಜಾಸ್ತಿ ಅಂತ.
ನೋಡು ಇವತ್ತು ಫುಲ್ಲು ಈ ಸರಿ ಹಬ್ಬಕ್ಕೆ ಫುಲ್ ಹುಡುಗಿ ಆಗಿದ್ದೀನಿ ನಾನು. ಯಾವಾಗಲೂ ಶರ್ಟ್ ಪ್ಯಾಂಟ್ ಹಾಕಿರ್ತಿ ಅಂತ ಬೈತಾ ಇರ್ತೀನಿ. ತಿನ್ಬೋದಾ? ಯಾವಾಗ್ಲೂ ನಿನ್ ಸಿಚುವೇಶನ್ ನನಗ್ ಬಂದ್ಬಿಟ್ಟಿದೆ. ಏನಿಲ್ಲ, ನಾವು ನಿಮ್ಮಷ್ಟೆಲ್ಲ ಮೋಸ ಏನಿಲ್ಲ ತಗ. ಏನ್ ನಾನು ಎನಿ ಟೈಮ್ ಇಲ್ಲ, ಸಾವಧಾನ್. ತಗ 2 ಎಲೆ ಕೊಡ್ತೀನಿ, ಅಕ್ಕಂಡ್ ತಿನ್ಬಿಡು, ಪಾವನ ಆಗೋಯ್ತೀಯ. ಬರೀ ಇದನ್ ಬೇವ್ ಕೊಡ್ತಿದ್ಯಾ? ಬೆಲ್ಲ ಕೊಡ್ತೀನಿ ಇರು, ಸಾಕಾ? ತಿನ್ಬಿಡು, ಬೇವ್ ಜಾಸ್ತಿ ಆಯ್ತು. ತಿನ್ಬೇಕು, ತಿನ್ನೇ. ಒಂದ್ ಕಣ್ಗೆ ಹಾಕ್ಬೇಡ ನೋಡು, ದೊಡ್ಡೆಲೆ ಬಿಟ್ಬಿಟ್ಟೆ. ತಿನ್ಬೇಕು, ತಿನ್ನೋ. ಕೈ 5:15 ಎದ್ನಾ? 5:15 ಅಲ್ಲ, 5 ಗಂಟೆಗೆ ಎದ್ದೆ ಅನ್ಕೋ. 5 ಗಂಟೆಗೆ ಎದ್ದು ಬೇಳೆ ಬೇಯಕ್ಕೆ ಹಾಕಿ ಎಲ್ಲ ರೆಡಿ ಮಾಡಿ, ಅಡುಗೆ ಮಾಡಿ, ಸ್ನಾನ ಮಾಡಿ, ಅಡುಗೆ ಮಾಡಿ, ನಿಮ್ಮ ಮಾಮನಿಗೆ ಒಬ್ಬಟ್ಟು ಸುಟ್ಕೊಳ್ಸಿ 15 ಒಬ್ಬಟ್ಟು, ಕಾಳುಗೊಜ್ಜು, ಸಾಂಬಾರು, ಅಲ್ಲೇ ಅನ್ನ ಮಾಡ್ಕೊಳ್ರಿ ಅಂತ ಎಲ್ಲ ಇಷ್ಟು ಕೊಟ್ಟು ಕಳಿಸಿದ್ದೀನಿ. ಅಷ್ಟು. ಮಹೇಶ ಮಹೇಶ ಹೇಳ್ದು ಬೆಳಿಗ್ಗೆಯಿಂದ ನೋಡಿದ ಒಂದು ಫಿಲಮ್ ಹಾಕೊಂಡು ಹೇಳ್ದಾಗ ಒಂದೊಂದು ಮಾಡೋದು. ಮನೆ ಒರೆಸ್ತಾ? ಇಲ್ಲ ಮಾಡ್ದ, ಮನೆ ಒರೆಸ್ತಾ. ನೀನೆಲ್ಲಿ ಬಿಟ್ಕೊಡ್ತೀಯ? ಆಮೇಲೆ ಮೇಲೆ ಅಲ್ಲಿ ಎಟ್ಟಗ್ದಿರ ಪಾತ್ರೆ ಎಲ್ಲ ಎತ್ಕೊಡಪ್ಪ ಅಂದೆ, ಒಂದೊಂದು ಪಾತ್ರೆ ಎತ್ಕೊಟ್ಟ. ಮಾಡಿಲ್ಲ ಅಂತಲ್ಲ, ಈತ ಪೂರ್ತಿ ಮಾಡ್ದಂಗೂ ಇಲ್ಲ, ಸ್ವಲ್ಪ ಮಾಡೋನ್. ಮತ್ ನನ್ನ ರೇಕ್ಸ್ ತರ್ಬೇಕಾದ್ರೆ ಅವನಿಗೂ ನಿನ್ಗೂ ಒಂದೇನಾ? ನೀನ್ ಹೆಣ್ಮಗಳು ತಗೊಂಡ್ರು ಆಯ್ತು, ಮಾಡ್ ಕೆಲ್ಸ. ನಿನ್ ಸೌತೆಕಾಯಿ ನಾನು ಕಾಯಿ ತುರಿತೀನಿ, ಮಾಡು ಕೆಲ್ಸ ಮಾಡೋದು ನಿನ್ ಕೈಲಿ ಹೇಳಿಸ್ಕೊಂಡು ಏನು ಮಾಡಲ್ಲ ಬಿಡ್. ನಾನು ನಿನ್ನ ಹತ್ರ ಟೆನ್ಷನ್ ಆಗಿ ನೋಡು, ಈಗ ಕೆರಿಯತ್ ತಗೊಂಬಂದ್ಬಿಟ್ಟು ಚಾಕ್ತಲ್ಲಿ ಇರ್ತಾ ಇದೀನಿ ನಿನ್ನ ಹತ್ರ ಮಾತಾಡ್ಕೊಂಡು. ಹಂಗೆ ಏನ್ ಟೆನ್ಷನ್? ನಾನು ಗಂಡ್ ಪಾಯಿಂಟಲ್ಲಿ ಇಟ್ಟಿದ್ದೀನಿ ನಿನ್ನ. ಅಲ್ಲ, ಹೇಳ್ತಿದ್ದಲ್ಲ ನೀನು ಹಂಗೆ ಹಿಂಗೆ ಅಂತ. 2 days ಆದ್ರೆ ನಿಮ್ಮ ಮಮ್ಮಿದು ಇಯರ್ಲಿ. ನಮ್ಮ ಮಮ್ಮಿ ಇದಕ್ಕೆ ವರ್ಷದಲ್ಲಿ ಇರ್ಲೇ ಇಲ್ಲ. ಇದಕ್ಕೆ ವರ್ಷದಲ್ಲಿ ನಾವು ಯಾರು ಹಬ್ಬನೇ ಮಾಡಿರ್ಲಿಲ್ಲ ಅಲ್ವಾ? ಎಲ್ಲಿ ಮಾಡಿದ್ವಿ? ಹಬ್ಬದ ಹಿಂದಿನ ದಿನ. ಹಬ್ಬ ನಾಳೆ ನಂಗೆ ತೀರೋಗಿದ್ರು, ಅಮಾವಾಸ್ಯೆ ದಿವಸ. ಹಬ್ಬದ ಹಿಂದಿನ ದಿನ ಅಜ್ಜಿ ಹೋದ್ರು. ಇವಕ್ಕೆ 1 ವರ್ಷ ಆಗೋಯ್ತು. ಈ ವರ್ಷ ಆದ್ರೂ ನಾನು ಹಬ್ಬ ಮಾಡ್ತಾ ಇದ್ದೀನಿ, ಅವ್ರ ಮನೇಲಿ ಮಾಡ್ತಾ ಇಲ್ಲ. ಅವ್ರ ಮನೇಲಿ ಸುಮ್ಮನೆ ಪೂಜೆ ಮಾಡೋರು, ಇನ್ನೂ ವರ್ಷ ತುಂಬಿಲ್ಲ ಅಂತ. ನಮ್ಮ ಅಣ್ಣನ ಮನೇಲಿ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಇಲ್ಲೇ ಕರೆದಿದ್ದೀನಿ ನಮ್ಮ ಅಣ್ಣನ, ಬನ್ರಿ ಅಂತ. ಅವಳಿಗೆ ತುರಿಯಕ್ಕಾಯ್ತಾ ಇಲ್ವಂತೆ, ಚುಚ್ಚುತ್ತೈತಂತೆ ಅಲ್ಲಿ. ಇದು ಚುಚ್ಚುತ್ತೈತೆ. ಬಿಡ, ತೆಂಗಿನಕಾಯಿ ಹಾಕಿದ್ರೆ ಆರಾಮಾಗ್ತದೆ. ಅದ್ರಲ್ಲಿ ನೀನೇ ಬೇಕಾ ಈಸಿಗೆ? ಈಗ ಬಲ್ತು ಅದು ಒಂದೇ ಕೈಗೆ, ಇನ್ನೊಂದ್ ಕೈಗೆ ಇಲ್ಲ. ಬಳೆ ಅಲ್ಲ, ಬ್ರೇಸ್ಲೆಟ್. ಒಂದೇ ಕೈಗೆ ಹಾಕೋ, ಬ್ರೇಸ್ಲೆಟ್ ಒಂದೇ ಕೈಗೆ ಬಳೆ ಹಾಕೊಂಬರ್ಬೇಕು ಇನ್ನೊಂದ್ ಕೈಗೆ. ಇನ್ನೇನು ಅಲ್ಲಿಗೆ ಹಿಂಜುತ್ತಾವಳೆ. ಅಷ್ಟೇ, ಅದನ್ನೇ ಅಲ್ಲಿಗೆ ಹಿಂಚ್ಕೊಂಡು ಕೈ ನೋಯ್ತದಂತೆ. ಈ ಕಾಲಕ್ಕೆ ನನಗೆ ತುರಿಯಂಗೆ ಕಾಣಲ್ಲ, ಕೈ ಉರಿತಿದೆ. ಇದನ್ನ ಇಲ್ಲೇ ಬಿಟ್ಟು ಬೇರೆ ಕೆಲಸ ನೋಡೋಣ. ಅತ್ತೆ ಏನು ಮಾಡ್ಬೇಕಂದ್ರೆ? ಶರ್ಬತ್ ಮಾಡು. ಶರ್ಬತ್ ಆಂಟಿಯವ್ರು ಬರ್ತಾರೆ. ಏನು ಶರ್ಬತ್ ಅಂತ ಆಡ್ಕೊತಿದ್ದಿ, ಇನ್ನೇನ್ ಮಾಡ್ತಾರೆ? ಒಳ್ಳೆ ಚೆನ್ನಾಗೈತಲ್ಲ. ಅಂದೇ ಇಲ್ವಲ್ಲ ಅಂತ ಅಳ್ತಿದ್ದಲ್ಲ, ಏನೋ ಅಂತ್ಯ ಅಂತ ಹೇಳಿದೆ. ನಿಂಬೆಹಣ್ಣು ಶರ್ಬತ್ ಮಾಡು. ನಾವು ನಿಂಬೆಹಣ್ಣು ಹಾಕಿ, ಸಕ್ಕರೆ ಹಾಕಿ, ಏಲಕ್ಕಿ ಹಾಕಿ ಮಾಡೋದನ್ನ ಶರ್ಬತ್. ನಾನು ತಿಂತಿದ್ರೆ ಓಡೋಗ್ಬಿಡ್ತೀಯ. ಕಮಾನ್ ಶರ್ಬತ್. ವೇರ್ ಇಸ್ ನಿಂಬೆಹಣ್ಣು? ಅಲ್ಲ ಐತ್ ನೋಡು. ಇದಾ? ಇಷ್ಟಕ್ಕೂನಾ? ಒಂದು ಮಾಡು, ಅಷ್ಟಕ್ಕೂ ಏನ್ ಮಾಡ್ತೀಯ? ಮನೆ ತೊಳೆದ್ಬಿಡ್ತೀಯ ಒಂದೇ ಸಲ. ಅಡ್ಗೆ ಮನೆ ಎಲ್ಲ ತೋರ್ಸ. ಕನಕಾಂಬರ ಇವತ್ತು ಕನಕಾಂಬರ ಒಂದಿನ ಮಲ್ಲಿಗೆ ಹೂವು ಮುಡ್ದಿದ್ ನಾನು ನೋಡಿಲ್ಲ. ನಮ್ಗೆ ಅದೇ ಇಷ್ಟ, ನಾವು ಅದೇ ತಗೊಳ್ಳೋದು. ಎಲ್ಲ ಡಿಫ್ರೆಂಟ್. ನಾವು ಮತ್ತೆ ನನಗಂತೂ ಹೂವು ಕಂಡ್ರೆ ಆಗಲ್ಲ. ನಿನ್ಗಾಗಲ್ಲ ಅಂದ್ರೆ ನಾನೇನ್ ಮಾಡೋಣವ? ನಂಗೆ ಯಾವ ಹೂವನ್ ಇಷ್ಟ, ಅದೇ ಮುಡ್ಕೊಳಕ್ ಇಷ್ಟ ಆಗಲ್ಲ, ಸ್ಮೆಲ್ ಹೊಡಿಯುತ್ತೆ ಅಂತ. ಏನು ಮಲ್ಲಿಗೆವನ? ಯಾವ ಹೂವನಾದ್ರೂ ಸರಿ. ನೀನು ಹುಡುಗಿ ಅಲ್ವಲ್ಲ, ಮೊದ್ಲೇ ಉಡ್ಕೊಳಕ್. ಹುಡುಗಿ ಆಗಿದ್ರೆ ಮುಡ್ಕತಿದ್ದೆ ನೀನು. ಹುಡುಗಿ ಅಲ್ವಲ್ಲ ನೀನ್, ಯಾವಾಗ್ಲೂ ಹುಡುಗನ್ ತರ ಬಟ್ಟೆ ಹಾಕೊಂಡ್ ತಿರುಗ್ತೀಯಲ್ಲ. ನೋಡಿ ಇವತ್ತು ಹುಡುಗಿ ಆಗಿಲ್ವಾ? ಅದೇ ಇವತ್ತೇನ ಹಬ್ಬ, ಇನ್ನ ನಾವೆಲ್ಲ ಉಗಿತೀವಿ ಅನ್ಬಿಟ್ಟು ಈ ತರ ಇವತ್ತು ನೀವು ರೇಕ್ಷಕ್ ಒಂದು ಪಾಯಿಂಟ್ ಇಲ್ಲ ನನ್ನ ಹತ್ರ. ಹಂಗ ಏನ್ ಪಾಯಿಂಟ್? ಲಂಗ ದವಣಿ ಹಾಕಬೇಕಾಯ್ತು. ಏನ್ ಲಂಗ ದವಣಿ? ನಿಂಗೆಲ್ಲಾನು ಇದಾಗುತ್ತೆ, ಬಂದ್ಬಿಡು. ಮಾಡಿದ್ರೆ ಯಾಕೆ ಹಿಂಗ್ ಮಾಡ್ದೆ ಹಂಗ್ ಮಾಡ್ದೆ ಅಂತ, ಮಾಡಿಲ್ಲ ಅಂದ್ರೆ ನೀನ್ ಮಾಡೇ ಇಲ್ಲ ಅಂತ. ಚೂಡಿದಾರ್ ಹಾಕಿಲ್ವಾ ಅಷ್ಟು ಲಕ್ಷಣವಾಗಿ? ಓ ಸೂಪರ್ ಬಿಡವ. ಸುಮ್ಮನೆ ಕುತ್ಕೊಂಡು ಕೆಲಸ ಮಾಡು. ಈಗ ನಾನು ಶರ್ಬತ್ ಮಾಡೋದಕ್ಕೆ 2 minutes ಅಲ್ಲಿ ಮಾಡಿ. ನೋಡಿಲಿ,
ನಾನು ಉಪ್ಪಾಕ ತೋರಿಸ್ಬಿಟ್ಟಾ ಅದಕ್ಕೆ ಕ್ಯಾನ್ಸಲ್ ಮಾಡೋ ನೋಡು ನಾನು ಇದ್ರಲ್ಲಿ ಯಾವಾಗ ತಗೊಂಡೆ ಹೊಸ ಐಟಮ್ ಇದೆಲ್ಲ ಇದು ಏನದು ಯಾವಾಗ ತಗೊಂಡೆ ಅದಕ್ಕೆ ಫುಲ್ ಶೋ ಮಾಡ್ತಿದ್ಯಾ ಫ್ಲೆಕ್ಸ್ ಮಾಡ್ತಿದ್ಯಾ ಏನ್ ಉಪ್ಪಾಕ ತೋರ್ಸು ಅಂತ ಇದೆಯಲ್ಲ ಈಗ ಒಂದ್ ನಿಂಬೆಹಣ್ಣು ಬೆಳೆಸ್ಬಿಟ್ಟಿ ನಾವ್ ಮತ್ತೆ ಎತ್ಬಿಡ್ಲಿ ಸೋಪಿದ್ದ ಎತ್ತು ಬಿಡ್ತೀನಿ ನೀನ್ ಹೇಳಿದ್ರೆ ಎತ್ತಲೇಬೇಕು ಸ್ವಲ್ಪ ಕಷ್ಟ ಆಯ್ತಿದೆ ವೇದಾ ಹೆಂಗೆ ಗೊತ್ತಾ ಮತ್ತೆ ಏನಾರು ಎತ್ತಬೇಕಂದ್ರೆ ಬಗ್ಗಕ್ಕಾಗಲ್ವಲ್ಲ ವೇದಾ ಇನ್ನೇನಮ್ಮ ಮಾಡೋದು ಮನೆ ಬರ ಹಿಂಗಾಗೋಯ್ತು ಏನ್ ಮಾಡ್ತೀಯಾ ಕೊಡಾಯ್ತು ಒರ್ಸ್ತೀನಿ ಅರ್ಧ ವರ್ಷದ್ಮೇಲೆ ಏನ್ ಈಸ್ಕೊಂಬಿಟ್ಟೆ ಹಿಂಡ್ಬೇಕಿರು ಹಿಂಡ್ ಕೊಡ್ತೀನಿ ಫುಲ್ಲು ಗಜ್ನಿ ಆಗ್ಬಿಡೈತೀನಿ ಅಡ್ಗೆ ಮನೆ ಇವತ್ತು ಅಲ್ವಾ ಒಬ್ಬಟ್ಟೆಲ್ಲ ಮಾಡಿದ್ರೆ ಹಂಗೆ ಗಜ್ಜಿನಿ ಆಗ್ಬಿಟ್ಟಿದೆ ನಿಮ್ ಅಡ್ಗೆ ಮನೆ ನಿಂಗೂ ನೋಡಕ್ಕಾಯ್ತಿಲ್ಲ ನಾನ್ ವಿಶಾಲವಾಗಿರೋದು ಇಲ್ಲೇ ಮಲಿಕೊಂಬಿಡ್ಬೋದು ಇವತ್ತು ಫುಲ್ ಅಂಡ್ಕೊಂಬಿಟ್ಟಿದ್ದೀನಿ ಏನ್ ಮಾಡೋದಮ್ಮ ಇವಾಗ ಡ್ಯಾನ್ಸ್ ಆಡೋ ಅದು ಯಾವ್ದೋ ಒಂದು ಸಾಂಗ್ ಹೇಳ್ಕೊಂಡು ಅವಾಗ ಡ್ಯಾನ್ಸ್ ಮಾಡ್ತಿದ್ದೆ ಮ್ಯಾಂಡೇಟ್ರಿ ಸಾಂಗ್ ಯುಗಾದಿ ಹಬ್ಬದ ಎಲ್ಲೆಲ್ಲೆಲ್ಲೋ ಹಬ್ಬ ಹಂಗೆ ಬರ್ತಾ ಇದ್ ನೋಡು ಎಲ್ಲೆಲ್ಲು ಹಬ್ಬ ಹಬ್ಬ ಯುಗಾದಿ ಹಬ್ಬ ಹಬ್ಬನ ಕೇಳಿ ಜೂಬಿ ಚೂಬಿ ಐ ಚೂಬಿ ಹತ್ತು ಸಲ ಕರೆದ್ರೆ ಓನಲ್ಲ ಅವಳು ಎಷ್ಟೊತ್ತಿ ಓಂತಾಳೆ ಹೇಳ ಮಮ್ಮಿಗೆ ಡಿಸ್ರೆಸ್ಪೆಕ್ಟ್ ಮಮ್ಮಿಗೆ ಮರ್ಯಾದೆ ಇಲ್ಲ ಹಂಗೇನಿಲ್ಲ ಪಾಪ ಅದು ಓ ಅಂದ್ ಎಷ್ಟೆಲ್ಲ ಓ ಅಂತ ಹೇಳು ಹೋಗ್ರೆ ನೀವ್ ಬೇಕಂತಾನೆ ಕರಿತೀರಾ ಚೂಬಿ ಫುಲ್ಲು ಪಾಪ ಇವಳು ಎಷ್ಟನೇ ಅವಳತ್ತ ನಿಮ್ಮ ಮನೇಲಿ ಇವಳು 2ನೇ ಬ್ಯಾಚ್ ಅವಳೇನೋ ಅನ್ಸುತ್ತೆ 4 ವರ್ಷ ಆಯ್ತು ಮತ್ತೆ ಒಂದ್ ಇಡೀ ಖಾನ್ದಾನ್ಗೆ ಫುಲ್ಲು ಡೆಲಿವರಿ ಮಾಡಿಸ್ಬಿಟ್ರೆ ಇವಳಿಗೆ ತಾನೆ ಎಷ್ಟು ಡೆಲಿವರಿ ಮಾಡಿಸಿದ್ಯ ಹೇಳಿ ನೀನು ಇವಳು ಒಂದ 20 ಮಕ್ಳು ಮೇಲೆತ್ತವಳು 20 ಮಕ್ಳು ಮೇಲೆತ್ತಿ ಅಷ್ಟು ಜನ ಮಕ್ಳಿಗೂ ನಮ್ಮ ಮತ್ತೆ ಅವಳಿಗೆ ಬಾಣಂತಾನೆ ಎಲ್ಲ ಮಾಡಿ ಫೈನಲಿ ಶಾಕ್ ಬಿಡಮ್ಮ ನಿಂದು ಅಂದ್ಬಿಟ್ಟು ಆಪ್ರೇಷನ್ ಮಾಡಿಸಿ ತಣ್ಣಗೆ ಇಸ್ಕೊಂಡವ್ರ ಮನೇಲಿ ಅಂತ ಚೂಬಿ ಇವಾಗ ಗೆಸ್ಟ್ ಬಂದ್ರು ಗೆಸ್ಟು ಬನ್ನಿ ಒಳಗೆ ಅಂಕಲ್ ಅಲ್ಲೇ ಸ್ಟಾಪ್ ಮಾಡ್ಬಿಟ್ರು ಕ್ಯಾಮ್ರಾ ಆನ್ ಮಾಡಿದ್ದ ಬನ್ನಿ ಅಂಕಲ್ ಆಯ್ತು ಕವರ್ ಮಾಡಲ್ಲ ನೋಡು ನಮ್ಮನೆಗೆ ಬಂದು ಕುಂಕುಮ ಕೊಡ್ತಾವ್ರೆ ತಗೋಮ್ಮ ನಿಂಗೇನ್ ಇಷ್ಟ ತಗೋ ಬಳೆ ಹಾಕಿಸ್ಕೊಳ್ತೀಯೋ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಕಾಲ್ಗೊಜ್ಜು ಆಂಟಿದು ಮಾವಿನಕಾಯಿ ಚಿತ್ರಾನ್ನ ಆಂಟಿ ಸ್ಪೆಷಲ್ ಟೇಸ್ಟ್ ಮಾಡಿ ನೋಡಿ ಟೇಸ್ಟಾ ಸೂಪರ್ ಆಗೈತೆ ಕೈ ಹಾಕೋ ಒಂಚೂರು ಕಳೆದೋಯ್ತೀಯ ತಿಂದ್ರೆ ಇಲ್ಲೇ ಇರೋ ಆಯ್ತು ಹಿಡ್ಕೊಳ್ಳೋ ನೋಡು ಫುಲ್ಲು ಹುಳಿ ಸಕ್ಕದ ಆಂಟಿ ಸ್ಪೆಷಲ್ ಚಿತ್ರಾನ್ನ ನಮ್ಮ ಅತ್ತೆ ಸ್ಪೆಷಲ್ ಒಬ್ಬಟ್ಟು ಬಜ್ಜಿ ಒಬ್ಬಟ್ಟು ಸಾರು ಕಾಳ್ಗೊಜ್ಜು ಹೆಸರು ಬೇಳೆ ಅಯ್ಯೋ ಲೆಫ್ಟ್ ಯಾವ್ದು ಗೊತ್ತಿಲ್ಲ ಹೋಗಿ ಲೆಫ್ಟ್ ಯಾವ್ದು ಹೇಳಲ್ಲ ನಿನ್ನ ಹತ್ರ ಏನ್ ಹೇಳ್ತೊಡ್ಬೇಕು ಲೆಫ್ಟ್ ಯಾವ್ದು ಅಂದ್ರೆ 2 ಕೈ ಹಿಂಗ್ ನೀಡ್ಬಿಡೋದು ಇಲ್ಲ ಮೊದ್ಲೇ ಹುಷಾರಾಗ್ಬಿಡ್ರಿ ನಾನು ಹೇಳು ಲೆಫ್ಟ್ ಯಾವ್ದು ಹೇಳಲ್ಲ ಇವಾಗ ಕೆಲಸ ಮಾಡೋ ಬಿಸಿಲಿದ್ದೀನಿ ನಿನಗೆ ಏನ್ ಪ್ರೂವ್ ಮಾಡ್ಬೇಕು ಅನ್ನೋದು ಏನ್ ಪ್ರೂವ್ ಮಾಡ್ಬೇಡ ನಂಗೆ ಅದಕ್ಕೆ ಹೋಗಲ್ಲ ಅದು ಪ್ರೂವ್ ಏನು ಮಾಡ್ಬೇಡ ನನಗೆ ಮುಚ್ಕೊಂಡು ಹೋಗು ಮನೆಗೆ ಗೆಸ್ಟ್ ಬಂದಿರೋ ಗೆಸ್ಟ್ಗೆ ಊಟ ಸರ್ವ್ ಮಾಡಿದ್ರು ಅತ್ತೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ರ ಜೊತೆಗೆ ಒಂದು ಒಳ್ಳೆ ಮೂವಿನ ಎಂಜಾಯ್ ಮಾಡಿಕೊಂಡು ಅವ್ರ ಜೊತೆ ಒಂದು ಸ್ಮಾಲ್ ತಮಾಷೆಯಾಗಿ ಒಂದು ಚಿಟ್ಚಾಟ್ ಮಾಡೋ ಮುಖಾಂತರ ಅತ್ತೆ ಅಂತೂ ಯುಗಾದಿ ಸ್ಪೆಂಟ್ ವೆಲ್ ಅನ್ನೋ ಥರ ಇತ್ತು ಅವ್ರ ಫೀಲಿಂಗ್ಸು ಫೈನಲಿ ಗೆಸ್ಟಿಗೂ ಸಹ ಅವ್ರಿಗೂ ಒಂದು ಓಡೋ ಟೈಮ್ ಬಂತು ಅವ್ರಿಗೊಂದು ಸೆಂಡ್ ಆಫ್ ಕೊಡ್ತಾ ಸಂತೋಷವಾಗಿ ಅವ್ರನ್ನ ಕಳಿಸ್ಕೊಟ್ವಿ ಅಣ್ಣ ಬೇರೆ ಬೆಳಗ್ಗೆಯಿಂದ ಮನೇಲೇ ಇದ್ದ ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಅಂತ ಒಂದು ಗಾಡಿ ತೊಗೊಂಡು ಹೊರಟ ಅಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿತ್ತು ಸೊ ಇಟ್ಸ್ ಟೀ ಟೈಮ್ ಅಂತೇಳಿ ಟೀ ಮಾಡೋದಕ್ಕೆ ನಾನು ಹೊರಟೆ ಹೋಗಿ ಟೀ ಮಾಡ್ಕೊಡೋಣ ಅವ್ರಿಗೆ ಅಂತ ಹೆಂಗಿದೆ ಟೀ ನಿನ್ ತರ ಎಣ್ಣೆ ಹೊಡೆದ್ರೆ ಹೆಂಗ್ ಕಿಕ್ಕಾಗಿರುತ್ತೆ ನೋಡ ಹಂಗಿದೆ ಟೀ ಹೆಂಗೆ ಕಲರ್ಸ್ ಟೇಸ್ಟ್ ಅಮ್ಮ ಹೆಂಗಿದೆ ಟೀ ಹಂಗೆ ಹೇಳ್ಬೇಕು ಒಳ್ಳೆ ಮಾತು ಚಿಂದಂತ ಮಾತು ದೊಡ್ಡವ್ರ ಬೈಂದಾನೆ ಬರೋದು ಹೇಳೋ ಹೆಂಗಿದೆ ಟೀ ಏನ ಇನ್ನ ಕುಡ್ದಿಲ್ಲ ನೋಡ್ತೀನಿ ಬೆಳಗ್ಗೆಯಿಂದ ಕೆಲಸ ಮಾಡಿ ನಮ್ಮ ಅತ್ತೆ ಅದೊಂದು ನಶೆ ಓದಿದ್ದಾರೆ ಸೊ ಎಸ್ ಈಗಷ್ಟೇ ವಾಪಸ್ ಸತ್ತೆ ಮನೆಯಿಂದ ನಮ್ಮ ಮನೆಗೆ ಬಂದೆ ಇವತ್ತು ಸಕ್ಕತ್ತಾಗಿತ್ತು ಇಡೀ ದಿನ ಅವ್ರ ಮನೆಯಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ದು ಆ್ಯಂಡ್ ಗೆಸ್ಟ್ ಬೇರೆ ಬಂದಿದ್ದು ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ಸಕ್ಕತ್ತಾಗಿತ್ತು ಸೊ ಹೋಲ್ ಡೇ ತುಂಬಾ ಚೆನ್ನಾಗಿತ್ತು ಸೊ ಎಸ್ ಇಲ್ಲಿಗೆ ನಾನು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹ್ಯಾಪಿ ಯುಗಾದಿ ಹ್ಯಾಪಿ ನ್ಯೂ ಇಯರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ಸ್ ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಟಾಟಾ